ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಾಧವ ಪ್ರಿಯಾನ ಕರ್ಕೊಂಡು ಗಾಡಿಯಲ್ಲಿ ಬರ್ತಾ ಇರುವಾಗ ಎದುರುಗಡೆಯಿಂದ ಒಬ್ಬ ಫಾಸ್ಟಾಗಿ ಗಾಡಿಯಲ್ಲಿ ಪಾಸ್ ಆಗ್ತಾನೆ. ಮಾಧವ ಬ್ರೇಕ್ ಹಾಕ್ತಾನೆ. ಪ್ರಿಯಾ ಅಮ್ಮ ಅಂತ ಮಾಧವನ ಗಟ್ಟಿಯಾಗಿ ತಪ್ಕೋತಾಳೆ. ರೀ ಏನ್ರಿ ಓಡಿಸ್ತೀರ ಗಾಡಿ, ನೋಡ್ಕೊಂಡು ಓಡಿಸೋಕ್ಕಾಗಲ್ವಾ ಅಂತ ಮಾಧವ ಕೂಗ್ತಾನೆ. ಪ್ರಿಯಾ ಕೈ ತೆಗಿ ಅಂತಾನೆ ಮಾಧವ. ಇಲ್ಲ ನಾನು ಹೀಗೆ ಇರ್ತೀನಿ, ನನಗೆ ಭಯ ಆಗ್ತಿದೆ ಅಂತಾಳೆ ಪ್ರಿಯಾ. ಪ್ಲೀಸ್ ಕೈ ತೆಗಿ ಅಂತಾನೆ ಮಾಧವ. ರೀ ನಾನು ಹೀಗೆ ಹಿಡ್ಕೊಂಡೇ ಇರ್ತೀನಿ, ನನ್ನನ್ನು ಹೀಗೆ ಅಮ್ಮನ ಮನೆಯವರೆಗೂ ಕರ್ಕೊಂಡು ಹೋಗಿ ಅಂತಾಳೆ ಪ್ರಿಯಾ. ನಾವು ರಸ್ತೆಯಲ್ಲಿದ್ದೀವಿ, ನೋಡಿದವರು ಏನು ಅಂದ್ಕೊಳ್ಳಲ್ಲ ಅಂತಾನೆ ಮಾಧವ. ಏನು ಅನ್ಕೋತಾರೆ, ಗಂಡ ಅದವನು ಹೆಂಡತಿ ಎಷ್ಟು ಪ್ರೀತಿಸ್ತಾಳೆ ಅನ್ಕೋತಾರೆ ಅಂತಾಳೆ ಪ್ರಿಯಾ. ನಾವು ಮನೇಲಿಲ್ಲ ಅಂತ ಕೈನ ಬಿಡಿಸಿ, ಅಪ್ಪನ ಪರಿಚಯದವರು ತುಂಬ ಜನ ಓಡಾಡ್ತಿರ್ತಾರೆ, ಅವರೆಲ್ಲ ಅಪ್ಪನ ಬಗ್ಗೆ ಏನು ಅಂದ್ಕೊಳ್ಳೋದಿರಲಿ. ಅವರೇನಾದರೂ ಅಪ್ಪನ ಹತ್ರ ಹೋಗಿ ನಿಮ್ಮ ಮಗ ಸೊಸೆ ರೋಡಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ರು ಅಂದರೆ ಅಪ್ಪಂಗೆ ಎಷ್ಟು ಮುಜುಗರ ಅವಮಾನ ಆಗುತ್ತೆ ಹೇಳು. ಸರಿ, ನಿನಗೆ ಹಿಡ್ಕೊಳ್ಳೇಬೇಕು ಅಂತಿದ್ರೆ ನನ್ನ ಹೆಗಲ ಮೇಲೆ ಕೈ ಹಾಕು ಅಂತಾನೆ ಮಾಧವ. ಬೇಡ, ನಾನು ಭದ್ರವಾಗಿ ಕೂತಿದ್ದೀನಿ ಅಂತಾಳೆ ಪ್ರಿಯಾ. ಹೊರಡೋಣ ಅಂತ ಮಾಧವ ಹೊರಡ್ತಾನೆ. ಈಚೆ ಮೀನಾ ಮನೆ ಮುಂದೆ ನಿಂತ್ಕೊಂಡು, ಅಮ್ಮೋ ಮಳೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನಿನಗೆ ಗೊತ್ತಾ ನಾನು ಕೇಶವ ಲವ್ ಮಾಡಬೇಕಾದ್ರೆ ಈ ತರಹ ಮಳೆ ಬಂದಾಗೆಲ್ಲ ಕೈಯಲ್ಲಿ ಬಿಸಿ ಬಿಸಿ ಟೀ ಇಟ್ಕೊಂಡು ಬೋಂಡ ಬಜ್ಜಿ ಇಟ್ಸ್ಕೊಂಡು ತಿಂತಾ ಇದ್ವಿ, ಎಷ್ಟು ಚೆನ್ನಾಗಿರುತ್ತಲ್ವಾ ಆವಾಗ ಅಂತ ಮೀನಾ ಹೇಳ್ತಾ ಇರುವಾಗ ಕೇಶವ ಓಡಿ ಬರ್ತಾನೆ. ಅಕ್ಕ ಅಂತ ಅಮೂಲ್ಯ ಮೀನಾ ಹಿಂದೆ ಹೋಗ್ತಾಳೆ. ಕೇಶವ ಬಂದು ಮೀನಾ ಅಮೂಲ್ಯನ ನೋಡ್ತಾನೆ. ಆಗ ಅಮೂಲ್ಯ, ಸಾರಿ ಬಾಬಾ, ನೀವು ಕಾಲ್ ಮಾಡಿ ಮೀನಾ ಅಕ್ಕನ ಬಗ್ಗೆ ಕೇಳಿದ್ರಲ್ವಾ, ನಾನು ಟೆನ್ಷನ್ ಆಗಿ ಮನೆಗೆ ಬಂದುಬಿಟ್ಟೆ. ಆಮೇಲೆ ಮಳೆ ಬರ್ತಿತ್ತಲ್ವಾ, ಕಾಫಿ ಕುಡ್ಕೊಂಡು ಮಾತಾಡ್ತಿದ್ವಿ ಅಷ್ಟೇ. ಅಕ್ಕ ನೀವಿಬ್ಬರು ಮಾತಾಡ್ತೀರಿ, ನಾನು ಒಳಗೆ ಹೋಗ್ತೀನಿ ಅಂತ ಅಮೂಲ್ಯ ಒಳಗೆ ಹೋಗ್ತಾಳೆ. ಏನು ಸಾಹೇಬ್ರೆ ಹಂಗೆ ನೋಡ್ತಿದ್ದೀರಾ, ಹೇಗೆ ನಾವು? ಏನೋ ಕೇಶವ ನೀನು ಅಷ್ಟು ಸಲ ಫೋನ್ ಮಾಡಿದ್ದೀನಿ, ಯಾಕೋ ರಿಸೀವ್ ಮಾಡಲಿಲ್ಲ? ನೋಡು ಕೇಶವ, ಸಿಟ್ಟಿದ್ರೆ ಸಿಡಿ ಅಂತ ನನ್ನ ಹತ್ರ ಮಾತಾಡು, ಪ್ರೀತಿ ಇದ್ದರೆ ಪ್ರೀತಿ ಮಾಡ್ಕೊಂಡು ಮಾತಾಡು, ಅದು ಬಿಟ್ಟು ಈ ರೀತಿ ಮಾತಾಡದೆ ಇರಬೇಡ ಕಣೋ. ಒಟ್ಟಿನಲ್ಲಿ ಮಾತಾಡಬೇಕು ಅಲ್ಲ ಕೇಶವ, ಒಂದು ನಿಮಿಷ ನನ್ನ ಜೊತೆ ನಿನಗೆ ಫೋನ್ನಲ್ಲಿ ಮಾತಾಡೋಕ್ಕೆ ಟೈಮ್ ಇಲ್ವಾ? ನನಗೆ ಅಂತ ನಿನ್ನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದಕ್ಕೆ ಈ ತರಹ ಮಾಡಿದೆ. ನನ್ನನ್ನು ಹುಡ್ಕೊಂಡು ಬಂದೆ ಅಲ್ವಾ, ಪ್ರೀತಿ ಇದೆ ಅಂತಾಯಿತು. ಏನು ಕೇಶವ ಸುಮ್ಮನೆ ನಾಚ್ಕೊಂಡು ಎಲ್ಲೋ ನೋಡ್ಕೊಂಡು ನಿಂತಿದ್ಯಾ, ನನ್ನ ಮುಖ ನೋಡ್ಕೊಂಡು ಮಾತಾಡೋ ಅಂತಾಳೆ ಮೀನಾ. ಈಚೆ ಪ್ರಿಯಾ ಮನೆಗೆ ಬರ್ತಾಳೆ. ವೀಣಾ ಪರಮೇಶ್ವರ್ ಜೊತೆ ಕೂತಿರ್ತಾಳೆ. ಏನಾಯಿತು ಹೇಳು ಮಗಳೇ ಅಂತಾರೆ ಪರಮೇಶ್ವರ್. ಅಪ್ಪ, ಆ ಮನೇಲಿ ಯಾರೂ ನನ್ನ ಲೆಕ್ಕಕ್ಕೆ ಇಡಲ್ಲ ಅಪ್ಪ, ಎಲ್ಲರೂ ಅವ್ರವ್ರ ಲೋಕದಲ್ಲೇ ಅವ್ರವ್ರು ಇರ್ತಾರೆ, ಎಲ್ಲರೂ ನನ್ನನ್ನು ದೂರನೇ ಇಡ್ತಾರಪ್ಪ. ಮೀನಾ ಮತ್ತು ಅಮ್ಮ ಹತ್ರ ಅತ್ತೆ ಮಾತಾಡ್ತಿರ್ಲಿಲ್ಲಪ್ಪ, ನನಗೆ ಪಾಪ ಅನಿಸಿ ಅತ್ತೆಯವ್ರ ಹತ್ರ ಮಾತಾಡಿ ಅತ್ತೆ ಅವರನ್ನು ಕ್ಷಮಿಸೋ ಥರ ನಾನು ಮಾಡಿದೆ. ಈಗ ಅವ್ರು 3 ಜನನೂ ಒಂದು ಗುಂಪಾಗಿದ್ದಾರೆ, ಅದಕ್ಕೆ ನನ್ನನ್ನು ಸೇರಿಸ್ಕೋತಾನೇ ಇಲ್ಲ ಗೊತ್ತಾ ಅಂತಾಳೆ ಪ್ರಿಯಾ. ಇದು ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕಾಗಿತ್ತು. ಅದನ್ನು ಬಿಟ್ಟು ಅವರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಒಳ್ಳೆ ಸಮಾಜ ಸೇವಕಿ ಲಲಿತಾಂಬನ್ ತರಹ ನನ್ನನ್ನು ನಂಬಿ ಅಂತ ಹೋದೆ, ಅದಕ್ಕೆ ಹೀಗಾಗಿರೋದು. ಮೊದಲೇ ಒಂದು ಹಸಿಮೆಣಸಿನ್ಕಾಯಿ, ಇನ್ನೊಂದು ಚೋಟ್ ಮೆಣಸಿನ್ಕಾಯಿ. ಈ ಹಸಿಮೆಣಸಿನ್ಕಾಯಿಗಳನ್ನು ಪಲ್ಯಕ್ಕೆ ಹಾಕಿದ್ರು ಕಾರಣೆ, ಪಾಯಸಕ್ಕೆ ಹಾಕಿದ್ರು ಕಾರಣೆ, ಅದೇನೋ ನಿಂತರ ಸ್ವೀಟ್ ಆಗಲ್ಲ ಮಗಳೇ. ಈಗ ಆ ವಿಷಯ ಬಿಡು, ನೀನು ಅಳೆಯಂದ್ರು ಹನಿಮೂನಿಗೆ ಹೋದ್ರಲ್ಲ, ಅಲ್ಲಿಗೆ ಹೋದ್ಮೇಲೆ ಮುಂಚೆಗಿಂತ ಚೆನ್ನಾಗಿದ್ರಲ್ಲವಾ ಅಂತಾರೆ ವೀಣಾ. ಯಜಮಾನರು ಯಾವಾಗಲೂ ಅವ್ರ ತಮ್ಮಂದಿರ ಜೊತೆನೇ ಇರ್ತಾರೆ ಅಮ್ಮ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಾನೇನಾದರೂ ಕಷ್ಟ ಅಂತ ಹೇಳ್ಕೊಳ್ಳೋಕೆ ಹೋದ್ರು ಅವ್ರು ನನ್ನ ಮಾತೇ ಕೇಳ್ಕೊಳ್ಳಲ್ಲ ಅಂತಾಳೆ ಪ್ರಿಯಾ. ಹಾಗಿದ್ರೆ ಹನಿಮೂನೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಆಯಿತು ಅಂದಾಗಾಯಿತು. ನಿನಗೆ ಹೇಳಿರ್ಲಿಲ್ವೇನೆ ಹನಿಮೂನಿಂದ ಬರೋ ಅಷ್ಟೊತ್ತಿಗೆ ನಿನ್ನ ಗಂಡ ನಿನ್ನ ಸೆರಗಿಡ್ಕೊಂಡು ಅಲಿಯೋ ಥರ ಮಾಡ್ಕೊಳ್ಳೋ ಅಂತ? ಅಯ್ಯೋ ಮಿಜಿ, ನಾನು ಹೇಳ್ಕೊಟ್ಟಿರೋ ಗುರು ಮಂತ್ರನೆಲ್ಲ ನೀನು ತಳ್ಕ ಮಾಡಿ ಹೇಳಿರ್ತೀಯ, ಅದಕ್ಕೆ ಹೀಗಾಗಿರೋದು ಅಂತಾರೆ ವೀಣಾ. ಇಲ್ಲಮ್ಮ, ಹನಿಮೂನಿಗೆ ಹೋದಾಗ ಅವರು ಚೆನ್ನಾಗೇ ಇದ್ರು ಗೊತ್ತಾ, ನನಗೋಸ್ಕರ ಎಷ್ಟೊಂದು ಸರ್ಪ್ರೈಸ್ ಕೊಟ್ಟರು, ಊಟಕ್ಕೂ ಕರ್ಕೊಂಡೋಗಿದ್ರು ಅಮ್ಮ, ಊಟನೂ ಮಾಡ್ಸೋಕೆ ಬಂದಿದ್ರು ಗೊತ್ತಾ. ಆವಾಗ ನಾನೇ ಹೇಳಿದೆ, ಯಾರಾದರೂ ನೋಡಿದರೆ ಏನು ಅನ್ಕೋತಾರೆ ಅಂತ. ನನ್ನ ಹೆಂಡತಿಗೆ ನಾನು ಊಟ ಮಾಡಿಸಿದರೆ ಏನಾಗುತ್ತೆ ಅಂತ ಕೇಳಿದರು. ಆದರೆ ಇಲ್ಲಿ ಬಂದಮೇಲೆ ವರ್ಷನೇ ಬದಲಾಗಿದೆ ಗೊತ್ತಾ. ಇವಾಗ ಮನೆಗೆ ಬರ್ತಾ ದಾರಿನಲ್ಲಿ ಭಯ ಆಗಿ ಅವರನ್ನು ತಪ್ಕೊಂಡ. ಆವಾಗ ಅವರು ಬೈದ್ರಮ್ಮ, ಪ್ರಿಯಾ ರೋಡಲ್ಲಿ ಏನಿದೆಲ್ಲ ಕೈ ತೆಗಿ ಅಂತಂದರು. ನನ್ನ ಗಂಡನ ನಾನು ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದರೆ, ಯಾರಾದರೂ ನೋಡಿ ಅಪ್ಪಂಗೆ ಹೇಳಿದರೆ ನನ್ನ ಮರ್ಯಾದೆ ಹೋಗಲ್ವಾ ಅಂತ ಕೇಳಿದರು ಅಮ್ಮ ಅಂತಾಳೆ ಪ್ರಿಯಾ. ನಿನಗೆ ಹೇಳಿ ನನ್ನ ತಲೆ ಕೆಟ್ಟು ಹೋಗಿದೆ, ಏನೋ ನಮ್ಮ ಪುಣ್ಯ ನಿನ್ನ ಮಾವ ನಿನ್ನ ಕಡೆ ಇದ್ದಾರಲ್ಲ
ಅಸ್ತ್ರ ಉಪಯೋಗಿಸ್ಕೊಂಡು ಇದನ್ನು ಸರಿ ಮಾಡ್ಕೊಳ್ಳೋಣ ಬಿಡು ಅಂತಾರೆ ವೀಣಾ. ಅಮ್ಮ, ಈಗ ಸಮಸ್ಯೆ ಆಗ್ತಿರೋದೇ ಮಾವನಿಂದ ಅಮ್ಮ ಅಂತಾಳೆ ಪ್ರಿಯಾ. ಅವರೇನೇ ಮಾಡಿದರು ಅಂತಾರೆ ವೀಣಾ. ನಮ್ಮ ಯಜಮಾನರು ಪೂರ್ತಿ ಸಂಬಳ ತಗೊಂಡೋಗಿ ಮಾವನ ಕೈಗೆ ಕೊಟ್ಟರು ಅಮ್ಮ. ನಿನಗೆ ಖರ್ಚಿಗೆ ಬೇಡವಾ, ಸ್ವಲ್ಪ ಇಟ್ಕೋಬೇಕಾಗಿತ್ತು ಅಂದಿದ್ದಕ್ಕೆ ಇಲ್ಲ ಅಪ್ಪ ಮದುವೆಗಂತ ತುಂಬ ಖರ್ಚು ಮಾಡಿದ್ದಾರೆ, ಅದಕ್ಕೆ ಪೂರ್ತಿ ಅವರಿಗೆ ಕೊಟ್ಟೆ ಅಂತ ಹೇಳ್ತಾರೆ ಅಂತಾಳೆ ಪ್ರಿಯಾ. ಎಲ್ಲ ದುಡ್ಡನ್ನು ಮಾವನ ಕೈಗೆ ಕೊಟ್ಟರೆ ಅವ್ರ ಖರ್ಚಿಗೆ ಏನೇ ಮಾಡ್ತಾರೆ ಅಂತಾರೆ ವೀಣಾ. ನಾನು ಅದನ್ನೇ ಹೇಳಿದೆ ಅಮ್ಮ, ಅದಕ್ಕೆ ಅವರು ನನಗೆ ಏನು ತಾನೇ ಖರ್ಚಿರುತ್ತೆ, ನನಗೇನಾದರೂ ಬೇಕಿದ್ರೆ ಅಪ್ಪನ ಹತ್ರ ಕೇಳ್ತೀನಿ ಅವ್ರು ಕೊಡ್ತಾರೆ ಅಂದರು. ಅದು ಅಲ್ಲದೆ ನಿನಗೇನಾದರೂ ಬೇಕಿದ್ರೆ ಅಪ್ಪನ ಕೇಳು ಕೊಡ್ತಾರೆ ಅಂದ್ರಮ್ಮ. ನನಗೆಷ್ಟು ಬೇಜಾರಾಯಿತು ಗೊತ್ತಾ ಅಂತಾಳೆ ಪ್ರಿಯಾ. ಪ್ರಿಯಾ, ಯಾವ ಸೀಮೆ ಗಂಡನೇ ಇವರು? ಮದುವೆ ಆದಮೇಲೆ ಸಂಬಳ ತಂದು ಹೆಂಡತಿ ಕೈಗೆ ಕೊಡಬೇಕು, ಇನ್ನೂ ಒಳ್ಳೆ ಸಿಂಬಳ ಸುರಿಸೋ ಮಗು ಥರ ಅಪ್ಪನ ಹತ್ರ ಹೋದರೆ ಏನಮ್ಮ ಚೆನ್ನಾಗಿರುತ್ತೆ, ಸಂಸಾರ ಹೆಂಗೆ ನಡೆಯುತ್ತೆ ರೀ? ನನ್ನ ಮಗಳು ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ನನಗೆ ಅಂದಾಜೆ ಇರಲಿಲ್ಲ ರೀ. ಇನ್ಮೇಲೆ ನಾನು ಸುಮ್ಮನಿರಲ್ಲ. ಹೇಳ್ರಿ ಮೇಲೆ ಹೋಗಿ ಆಟೋ ತೊಗೊಂಡು ಬನ್ನಿ, ಇವ್ರ ಮನೆಗೆ ಹೋಗಿ ಸಂಬಳದ ವಿಷಯನ ಇತ್ಯರ್ಥ ಮಾಡಿಕೊಂಡೇ ಬರಬೇಕು, ಬೇಕಾದಾಗಲಿ ಅಂತಾರೆ ವೀಣಾ. ಈಚೆ ಮೀನಾ ನಗ್ತಾ, ಕೇಶವ ನಿನ್ನ ನೋಡ್ತಿದ್ರೆ ನನಗಂತೂ ತುಂಬ ನಗು ಬರ್ತಿದೆ ಕಣೋ. ಅಲ್ವೋ, ಒಳ್ಳೆ ಕುರಿಮರಿ ಆಗೋದಿಲ್ಲೋ ನೀನು. ನೋಡು, ನನಗೋಸ್ಕರ ಈ ಮಳೆಯಲ್ಲಿ ಗಾಬರಿಯಲ್ಲಿ ಓಡ್ ಬಂದಿಯಲ್ಲೋ, ಎಂದು ಹೋಗಿದ್ಯಲ್ಲೋ ಕೇಶವ ಅಂತ ಕೂದಲನ್ನು ಮುಟ್ತಾ. ಅಲ್ಲ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ ಫ್ರ್ಯಾಂಕ್ ಮಾಡಿ ತಿಳ್ಕೊಬೇಕಾ? ಆಗಲೇ ನನ್ನ ಫೋನ್ ರಿಸೀವ್ ಮಾಡಿ ಮಾತಾಡಿದಿದ್ರೆ ನಾನು ಸುಮ್ಮನಾಗಿರ್ತಿದ್ನಪ್ಪ ಅಂತಾಳೆ ಮೀನಾ. ಫ್ರ್ಯಾಂಕ್ ಮಾಡಿದ್ಯಾ ಅಂತಾನೆ ಕೇಶವ. ಮತ್ತೇನೇನೋ ಕೇಶವ, ನಿನ್ನ ಬುದ್ಧಿವಂತ ಅಂತ ಅಂದ್ಕೊಂಡಿದ್ರೆ, ಆದರೆ ನೀನು ಇಷ್ಟೊಂದು ದೊಡ್ಡನ ಅಲ್ಲ ಕೇಶವ. ನೀನೇ ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ನಾನು ಹಾಗೆಲ್ಲ ಮಾಡಬಾರ್ದು, ನಿನ್ನ ತಲೆಯಲ್ಲಿ ಆ ಯೋಚನೆ ಬರಬಾರ್ದು. ಇದ್ದರೆ ನಮ್ಮ ಮನೇಲೇ ಇರಬೇಕು ಅಂತ ಹೇಳ್ದವಳು ನಾನು. ಅಂಥದ್ರಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ, ಅದರಲ್ಲೂ ನಿನ್ನ ಬಿಟ್ಟು ಹೋಗ್ತೀನ ಕೇಶವ? ಚಾನ್ಸೇ ಇಲ್ಲ. ಆ ಥರ ಯೋಚನೆ ನನ್ನ ತಲೆಯಲ್ಲೂ ಬರಲ್ಲ ಗೊತ್ತಾ. ಏನಿವೆ ಈ ನಿನ್ನ ಟ್ಯೂಬ್ಲೆಟ್ ಬುದ್ಧಿಯಿಂದ ಒಳ್ಳೇದಾಯಿತು. ನನ್ನ ಹುಡ್ಕೊಂಡು ಮನೆವರೆಗೂ ಬಂದಿಯಲ್ಲ, ನನಗೆ ಅದೇ ಖುಷಿ. ಥ್ಯಾಂಕ್ಸ್ ಕಣೋ ಕೇಶವ. ನಿನ್ನ ಸಿಟ್ಟು ಇಲ್ಲಿಗೆ ಮುಗಿಲಿ. ಇನ್ಮೇಲೆ ಈ ಥರ ಮಾತು ಬಿಡೋದೆಲ್ಲ ಇಟ್ಕೊಬೇಡ. ನನಗಂತೂ ನಿನ್ನ ಜೊತೆ ಮಾತಾಡದೆ ಇರೋದಕ್ಕಾಗಲ್ಲ ಕೇಶವ. ಈಗ ನಾವಿಬ್ಬರು ರಾಜಿ ಆದ್ವಿ, ಓಕೆ ಅಲ್ವಾ? ಹೋಗಪ್ಪ, ನೀನು ತುಂಬ ನಾಚ್ಕೊತಿದ್ಯಾ, ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನು ನಾನೇ ಹೇಳ್ಕೊಂಡ್ಬಿಡ್ತೀನಿ. ಲವ್ ಯು ಕೇಶವ ಅಂತ ಮೀನಾ ಕೇಶವನ ತಪ್ಕೋತಾಳೆ. ನಿನಗೆ ನಿಜವಾಗ್ಲೂ ಕಾಮನ್ ಸೆನ್ಸ್ ಇಲ್ವಾ? ಏನಾಗಿದೆ ಮೀನಾ, ನಿನಗೆ ತಲೆ ಕೆಟ್ಟಿದೆಯಾ? ಅಲ್ಲ, ನಿನ್ನ ಮೆಸೇಜ್ ಕೇಳಿದ ತಕ್ಷಣ ಎದ್ನೋ ಬಿದ್ನೋ ಅಂತ ಮಾಡೋ ಕೆಲಸ ಎಲ್ಲ ಬಿಟ್ಟು ನಿನ್ನ ಆಫೀಸ್ ಹತ್ರ ಓಡಿ ಹೋಗಿದ್ದೆ. ಅಲ್ಲಿ ನೋಡಿದರೆ ಇರಲಿಲ್ಲ. ಅಮ್ಮಂಗೆ ಫೋನ್ ಮಾಡಿದೆ. ಅಮ್ಮನ ಕೇಳಿದರೆ ನೀನು ಆಫೀಸಿಗೆ ಹೋಗಿದ್ಯಾ ಅಂತಲೇ ಹೇಳ್ತಿದ್ರು. ಅಮ್ಮಗೆ ಫೋನ್ ಮಾಡಿದರೆ ನಿನ್ನ ಬಗ್ಗೆ ಗೊತ್ತೇ ಇಲ್ಲ ಅಂತಾಳೆ. ಈ ಮನೇಲಿ ಬೀದಿನಲ್ಲೆಲ್ಲ ಹುಡುಕಿದ್ದೀನಿ ಕಣೆ, ನಿನಗೆ ಎಲ್ಲೂ ಕಾಣಿಸದೇ ಇದ್ದಾಗ ಮನೆಯಲ್ಲಿರ್ಬೋದು ಅಂತ ಓಡಿ ಬಂದಿದ್ದೀನಿ. ತಮಾಷೆ ಮಾಡಬಾರ್ದು ಅಂತ ಗೊತ್ತಾಗಲ್ವ ನನಗೆ ಅಂತಾನೆ ಕೇಶವ. ಅದು ಹಾಗಲ್ಲ ಕೇಶವ ಅಂತಾಳೆ ಮೀನಾ. ಮಾತಾಡಬೇಡ ನೀನು. ಸಿಕ್ಕಾಪಟ್ಟೆ ಕೋಪ ಬಂದಿದೆ, ಆದರೆ ಕೋಪದಲ್ಲಿ ಏನು ಬೈಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಏನಾಗಿದೆ ನಿನಗೆ? ಮನೆಯವರೆಲ್ಲ ನಿನಗೆ ಸದ್ರ ಕೊಟ್ಟು ಹೆಚ್ಕೊಂಡು ಬಿಟ್ಟಿದ್ಯಾ, ಅದಕ್ಕೆ ನೀನು ಏನೇ ಮಾಡಿದರೂ ಸರಿ ಅನ್ನೋ ಅಹಂಕಾರ ನಿನಗೆ ಅಂತಾನೆ ಕೇಶವ. ನಾನೇನು ಮಾಡಿದೆ? ನನಗೋಸ್ಕರ ನೀನು ಬರ್ತೀಯೋ ಇಲ್ವೋ ಅಂತ ಒಂದೇ ಒಂದು ಸುಳ್ಳು ಹೇಳಿದೆ ಅಂತಾಳೆ ಮೀನಾ. ಆ ಸುಳ್ಳನ್ನು ಯಾಕೆ ಹೇಳಬೇಕಿತ್ತು? ನನ್ನ ಫೀಲಿಂಗ್ಸ್ಗೆ ಬೆಲೆ ಇಲ್ವಾ ಅಂತಾನೆ ಕೇಶವ. ಫೀಲಿಂಗ್ಸ್ ಬಗ್ಗೆ ನೀನು ಮಾತಾಡಬೇಡ ಕೇಶವ. ಮೊನ್ನೆಯಿಂದ ನಿನ್ನ ಮುಂದೆ ಬಂದು 100 ಸಲ ಮಾತಾಡೋ ಪ್ರಯತ್ನ ಪಟ್ಟಿದ್ದೀನಿ. ಆಗ ನನ್ನ ಫೀಲಿಂಗ್ಸ್ ನಿನಗೆ ಕಾಣಿಸ್ಲಿಲ್ವಾ? ಆಗ ಅದಕ್ಕೆ ಬೆಲೆ ಕೊಡಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಈಗ ನಿನ್ನ ಫೀಲಿಂಗ್ಸ್ ಬಗ್ಗೆ ಮಾತಾಡ್ತಿದ್ಯಾ. ಅಷ್ಟು ಸಲ ಕಾಲ್ ಮಾಡಿದ್ದೀನಿ, ಕಾಲ್ ರಿಸೀವ್ ಮಾಡಿ ಮಾತಾಡ್ಬೋದಿತ್ತು ತಾನೇ, ಯಾಕೋ ಮಾಡಲಿಲ್ಲ? ತಪ್ಪು ನಿನ್ನ ಕಡೆ ಇಟ್ಕೊಂಡು ಈಗ ನನ್ನ ಮೇಲೆ ಗುಬೆ ಕೂರಿಸ್ತಿದ್ಯಾ ಅಂತಾಳೆ ಮೀನಾ. ಇಲ್ಲ, ಎಲ್ಲ ನನ್ನದೇ ತಪ್ಪಲ್ವಾ? ನನಗೆ ಇಷ್ಟ ಆಗದೆ ಇರೋದೇ ಇದು. ನೀನು ತಪ್ಪು ಮಾಡಲಿಲ್ಲ ಅನ್ನೋ ಅಹಂಕಾರ ನಿನಗೆ. ನಾನಿನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತೀನಿ, ಅದಕ್ಕೆ ನೀನು ತಮಾಷೆ ಮಾಡಿದರೂ ಬೀದಿಲೇ ಅಲ್ಕೊಂಡು ಬಂದಿದ್ದೀನಿ. ಈ ಥರ ಪ್ರ್ಯಾಂಕ್ ಮಾಡಿ ನಾನು ಪ್ರೀತಿಸ್ತೀನಿ ಅಂತ ಪರೀಕ್ಷೆ ಮಾಡೋ ಬದಲು ಒಂದೇ ಸಲ ನೀನು ನನಗೋಸ್ಕರ ಸಾಯ್ತಿ ಅಂತ ಕೇಳಿಬಿಡು, ಸತ್ತೋಗ್ಬಿಡ್ತೀನಿ ಅಂತಾನೆ ಕೇಶವ ಅಂತಾಳೆ ಮೀನಾ. ನಿನ್ನ ಮೇಲೆ ಕೋಪ ಮಾಡಿಕೊಂಡು ಬೆಂಕಿಲಿ ಬೈಯೋದಕ್ಕಿಂತ ಬರ್ತಾ ಇರೋ ಮಳೆಯಲ್ಲಿ ನೆನೆಯೋದು ಬೆಸ್ಟ್ ಅಂತ ಕೇಶವ ಹೋಗ್ತಾನೆ. ಕೇಶವ ನಿಂತ್ಕೊಳ್ಳೋ ಅಂತ ಕೂಗ್ತಾಳೆ ಮೀನಾ. ಈಚೆ ವೀಣಾ, ಏನ್ರಿ ಹಾಗೆ ಮುಖ ನೋಡ್ತಿದ್ದೀರಾ? ಆಟೋ ಕರೀರಿ ಅಂತ ಹೇಳಿದೆ ತಾನೆ ಅಂತಾರೆ. 1 ನಿಮಿಷ ಸಮಾಧಾನ ಮಾಡ್ಕೊ ಅಂತಾರೆ ಪರಮೇಶ್. ಸಮಾಧಾನ ಏನು ಮಾಡ್ಕೊಳ್ಳೋದು? ಮಗಳ ಜೀವನ ಹಾಳಾಗ್ತಿದೆ. ಇವತ್ತು ಈ ವಿಷಯ ಇತ್ಯರ್ಥ ಆಗಲೇಬೇಕು. ಬೀಗ್ರ ಮನೆಗೆ ಹೋಗಿ ಮಾತಾಡಲೇಬೇಕು. ಸುಮ್ಮನೆ ನಡೀರಿ ನೀವು, ಪ್ರಿಯ ಬಾರೆ ನೀನು ಅಂತ ವೀಣಾ ಹೇಳ್ತಾರೆ. ಸಮಾಧಾನ ಮಾಡ್ಕೊ ಅಂತಾರೆ ಪರಮೇಶ್ವರ್. ಆಗಲ್ಲಿರಿ, ಆಗಲ್ಲ ಅಂತ ವೀಣಾ ಹೇಳ್ತಾ ಇರ್ತಾರೆ. ಸಮಾಧಾನ ಮಾಡ್ಕೊ ಅಂತ ಮತ್ತೆ ಪರಮೇಶ್ವರ್ ಹೇಳಿದ್ರು ವೀಣಾ ಕೇಳೋದಿಲ್ಲ. ಆಗ ವೀಣಾ ಅಂತ ಗಟ್ಟಿಯಾಗಿ ಪರಮೇಶ್ವರ್ ಕೂಗ್ತಾರೆ. ಹೇಳ್ತಿದ್ದೀನಿ ಕೇಳ್ತಿಲ್ಲ, ಹೋಗಿ ಕೂತ್ಕೋ. ಅಲ್ಲೋಗಿ ಗಲಾಟೆ ಮಾಡೋದಕ್ಕೆ ನಾನು ನೀನು ಸಂಸಾರ ಮಾಡ್ತಿಲ್ಲ, ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಕೂತ್ಕೋ ಸುಮ್ಮನೆ ಅಂತಾರೆ ಪರಮೇಶ್ವರ್.
ವೀಣಾ ಕೂತ್ಕೋತಾರೆ. ನೀನು ಕೂತ್ಕೋ ಮಗಳೇ. ಎಲ್ಲ ಸಮಸ್ಯೆಗೂ ಜಗಳನೇ ಪರಿಹಾರ ಅಲ್ಲ, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡ್ಕೋಬೇಕು. ಈಗೇನು ಅವ್ರ ಮನೆಗೆ ಹೋಗಿ ಜಗಳ ಮಾಡಬೇಕಾ? ಹಾಗೆ ಮಾಡಿದರೆ ಕಡ್ಡಿ ಥರ ಇರೋ ಸಮಸ್ಯೆ ಗುಡ್ಡದ ಥರ ಆಗುತ್ತೆ. ಹಾಗಾದರೆ ನನ್ನ ಮಗಳ ಜೀವನ ಹಾಳಾಗುತ್ತೆ. ಹಾಗಾಗಬೇಕಾ ಅಂತಾರೆ ಪರಮೇಶ್ವರ್. ಇಲ್ಲ ರೀ ಇಲ್ಲ ಅಂತಾಳೆ ವೀಣಾ. ಮಗಳೇ, ನಿಮ್ಮನೆ ಸಮಸ್ಯೆನ ನಾವು ಬಂದು ಕೇಳಿದರೆ ಅದು ಬೇರೆ ಥರನೇ ಆಗುತ್ತೆ. ನಿನ್ನ ಮಾವಂಗೆ ನಮ್ಮ ಮೇಲಿರೋ ಗೌರವ ಹೋಗುತ್ತೆ. ಹಾಗಾಗಿ ನಾವು ಮಧ್ಯೆ ಬರಲ್ಲ. ಈ ಸಮಸ್ಯೆನ ನೀನು ನಿನ್ನ ಬುದ್ಧಿ ಉಪಯೋಗಿಸಿ ಪರಿಹಾರ ಮಾಡ್ಕೊ ಅಂತಾರೆ ಪರಮೇಶ್ವರ್. ಆ ಬುದ್ಧಿವಂತಿಕೆ ಇವಳಿಗೆ ಇರಬೇಕಲ್ಲ. ಎಲ್ಲದಕ್ಕೂ ನನಗೆ ಫೋನ್ ಮಾಡಿ ಕೇಳ್ತಾಳೆ. ನಾನಂತೂ ಇವಳಿಗೆ ಪ್ಲ್ಯಾನ್ ಕೊಟ್ಟು ಸಾಕಾಯಿತು. ನನ್ನ ತಲೆಯಲ್ಲಿ ಬ್ರೈನ್ ಇಲ್ಲ ಇವಾಗ ಅಂತಾರೆ ವೀಣಾ. ಆ ಥರ ಹೇಳಬೇಡಮ್ಮ, ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಅಂತಾಳೆ ಪ್ರಿಯಾ. ನೋಡು ಮಗಳೇ, ನಿಂದು ಕೂಡು ಕುಟುಂಬ. ನಿನ್ನ ಸಮಸ್ಯೆನ ನೀನೇ ಬೇರಿಸ್ಕೊಂಡು ಹೊರಗಡೆ ಬರಬೇಕು. ನೋಡಮ್ಮ, ನಾವು ಶರ್ಟ್ ಹಾಕಬೇಕಾದ್ರೆ ಮೊದಲನೇ ಗುಂಡಿನೇ ತಪ್ಪಾಗಿ ಹಾಕಿದರೆ ಎಲ್ಲ ಗುಂಡಿನೂ ತಪ್ಪು ಹೋಗಿ ಶರ್ಟು ಅಧ್ವಾನವಾಗಿ ಕಾಣುತ್ತೆ. ನೀನು ಮದುವೆಯಾಗಿ ಈಗಷ್ಟೇ ಸಂಸಾರ ಶುರು ಮಾಡಿದ್ಯಾ. ಸಮಸ್ಯೆಗಳು ನಿನ್ನ ಕಣ್ಣೆದುರಿಗೆ ಇದೆ, ಅದನ್ನು ಅಲ್ಲಿಂದಲೇ ಬಗೆಹರಿಸ್ಕೋಬೇಕು. ಇಲ್ಲ ಅಂದರೆ ಈ ಸಮಸ್ಯೆ ಜೀವನ ಪೂರ್ತಿ ನಿನ್ನ ಜೊತೆನೇ ಇರುತ್ತೆ. ಹಾಗಾಗಬೇಕಾ ಅಂತಾರೆ ಪರಮೇಶ್ವರ್. ಅಪ್ಪ ಅದು ಹೇಗಪ್ಪ ಅಂತಾಳೆ ಪ್ರಿಯಾ. ನಾವಿಬ್ಬರು ನಿನ್ನ ಜೊತೇಲಿದ್ದೀವಿ ಮಗಳೇ, ಏನಾದರೂ ಮಾಡ್ತೀವಿ, ಚಿಂತೆ ಮಾಡಬೇಡ. ಅವ್ರು ಯಾರೋ ನಿನ್ನ ಜೊತೆ ಮಾತಾಡಿಲ್ಲ, ಸೇರಿಸ್ಕೊಳ್ಳಿಲ್ಲ ಅನ್ನೋದು ತುಂಬ ಚಿಲ್ಲರೆ ವಿಷಯ ಪ್ರಿಯಾ. ಅದನ್ನು ಬಿಟ್ಟಾಕು, ದೊಡ್ಡ ವಿಷಯದ ಕಡೆ ಗಮನ ಕೊಡು. ಈಗ ನಿನ್ನ ಗಂಡ ಅವನ ಸಂಬಳನ ನಿನಗೆ ತಂದುಕೊಡ್ತಿಲ್ಲ ಅನ್ನೋದು ತುಂಬ ದೊಡ್ಡ ವಿಷಯ. ಅದನ್ನೇ ಹೇಗೆ ಸರಿ ಮಾಡೋದು ಯೋಚನೆ ಮಾಡು ಅಂತಾರೆ ವೀಣಾ. ನೀನು ಅಮ್ಮನ ಮಾತನ್ನು ಕೇಳಿ ನಿನ್ನ ಬುದ್ಧಿನ ಉಪಯೋಗಿಸೋದನ್ನೇ ಬಿಟ್ಬಿಟ್ಟಿದ್ಯಾ, ತಲೆ ಓಡಿಸು ಅಂತಾರೆ ಪರಮೇಶ್ವರ್. ಮನೆಯಲ್ಲಿ ಬರೀ ಅಡುಗೆ ಮಾಡ್ಕೊಂಡಿದ್ರೆ ಆಗಲ್ಲ. ನಿನ್ನ ಗಂಡ ಸಂಬಳನ ನಿನ್ನ ಕೈಗೆ ಕೊಡು ಹಾಗಾಗಬೇಕು. ಮನೇಲಿರೋರೆಲ್ಲರೂ ಖರ್ಚಿಗೆ ದುಡ್ಡು ಬೇಕಿದ್ರು ಅವರು ಬಂದು ನಿನ್ನ ಕೈಲಿ ಇಸ್ಕೋಬೇಕು. ಆ ಮಟ್ಟಕ್ಕೆ ನೀನು ಆ ಮನೇಲಿ ಬೆಳಿಬೇಕು, ಅರ್ಥ ಆಯ್ತಾ ಅಂತಾರೆ ವೀಣಾ. ಈಚೆ ವಲ್ಲಭ ಮನೆ ಮುಂದೆ ಸೈಕಲ್ನಲ್ಲಿ ಹೊರಡುವಾಗ ನನ್ನ ಕರ್ಕೊಂಡು ಹೋಗೋ ಕಾಡು ಪಾಪ ಅಂತ ಅಮೂಲ್ಯ ಬರ್ತಾಳೆ. ಯಾಕೆ ಅಂತಾನೆ ವಲ್ಲಭ. ನನಗ್ಯಾಕೋ ಮೂಡ್ ಸರಿ ಇಲ್ಲ, ಒಂದು ರೈಡ್ ಸೈಕಲಲ್ಲಿ ಕರ್ಕೊಂಡು ಹೋಗ್ತೀಯಾ, ನನ್ನ ಮೂಡ್ ಸರಿಯಾಗ್ಬೋದು ಅಂತಾಳೆ ಅಮೂಲ್ಯ. ಆಗ ಶ್ರೀಕಂಠ ಮನೆಯಿಂದ ಹೊರಗಡೆ ಬಂದು ಇವರನ್ನು ನೋಡ್ತಿರ್ತಾನೆ. ಯಾಕಮ್ಮ ಏನಾಯಿತು, ಮತ್ತೆ ಯಾವ ಅಡ್ಮಿಟ್ ಮಾಡ್ಕೊಂಡಿದ್ಯಾ ಅಂತ ಯೋಚನೆ ಮಾಡ್ತಿದ್ಯಾ, ಏನು ಕತೆ ಅಂತಾನೆ ವಲ್ಲಭ. ಮಾವನೇ ಕೊಬ್ಬರಿ ಮಿಠಾಯಿ ಕೊಟ್ಟು ನನ್ನ ಕ್ಷಮಿಸಾಯಿತು, ಮಧ್ಯದಲ್ಲಿ ನಿಂದೇನು, ಸುಮ್ಮನೆ ಡವ್ ಹೊಡಿಬೇಡ ಅಂತಾಳೆ ಅಮೂಲ್ಯ. ಅಪ್ಪ ಕ್ಷಮಿಸಿರ್ಬೋದು, ನಾನು ಕ್ಷಮಿಸಿಲ್ಲ. ಈ ತರಹ ಚೈಲ್ಡ್ ತರಹ ಆಡ್ಕೊಂಡು ಬಂದರೆ ಕ್ಷಮಿಸ್ತೀನಿ ಅನ್ಕೋಬೇಡ. ನಿನ್ನ ಮುಖ ನೋಡಿದರೆ ನನಗೆ ಎಲ್ಲೆಲ್ಲೋ ಉರಿಯುತ್ತೆ. ಅದೇ ಕೋಪದಲ್ಲಿ ಏನೇನೋ ಅಂತೀನಿ, ಅನ್ಸ್ಕೋಬಾರ್ದು ಅಂತಿದ್ರೆ ನನ್ನ ತಂಟೆಗೆ ಬರಬೇಡ, ಹೋಗಲೇ ಅಂತ ವಲ್ಲಭ ಹೋಗ್ತಾನೆ. ಅದನ್ನು ನೋಡ್ತಿದ್ದ ಶ್ರೀಕಂಠ ಖುಷಿಯಿಂದ ಅಮೂಲ್ಯ ಹತ್ರ ಬಂದು, ವಾವ್ ಅಮೂಲ್ಯ, ವಲ್ಲಭ ಅವರೇ ಅಂತ ಕ್ಲಾಪ್ಸ್ ಮಾಡ್ತಾ, ಎಂಥ ಬದುಕನ್ನು ಬದುಕ್ತಿದ್ದೀರ ನೀವು, ಗ್ರೇಟ್. ಇದನ್ನು ನೋಡೋದಕ್ಕೆ ನನ್ನ 2 ಕಣ್ಣು ಸಾಕಾಗ್ತಿಲ್ಲ ಅಮ್ಮು. ಈ ಸಂಭ್ರಮಕ್ಕೆ ನಮ್ಮ ಮನೆಯವರಿಗೆ ಬೆನ್ನಿಗೆ ಚೂರಿ ಹಾಕಿ ಈ ನನ್ನ ಮಗನ ಜೊತೆ ಓಡಿ ಹೋಗಿದ್ದು ಏನು ಗೊತ್ತಾ ಅಮ್ಮು, ನೀನು ಅರಮನೆ ಅಂತ ನಮ್ಮ ಮನೇನ ಬಿಟ್ಟು ಈ ಸೆರೆಮನೆಗೆ ಸೇರ್ಕೊಂಡ್ಮೇಲೆ ಇವಳೇನು ಲೂಸಾ ಅಂದ್ಕೊಂಡಿದ್ದೆ. ಆದರೆ ಪ್ರೀತಿಗೋಸ್ಕರ ಈ ಜಗತ್ತಲ್ಲಿ ಏನೇನೋ ಮಾಡ್ತಾರೆ ಅಂತ ಕೇಳಿದ್ದೀನಿ. ನೀನು ಪ್ರೀತಿನ ಬಯಸಿ ಇಂಥ ಜೀವನನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಅಂದ್ಕೊಂಡಿದ್ದೆ. ಆದರೆ ಈ ಪ್ರೀತಿನೂ ನಿನ್ನ ಜೀವನದಲ್ಲಿ ಇಲ್ವಲ್ಲ ಅಮ್ಮು. ಅಲ್ಲ, ನಿನ್ನ ಗಂಡ ನಿನ್ನನ್ನು 1% ಆದರೂ ಪ್ರೀತಿ ಮಾಡ್ತಾನ? ಪ್ರೀತಿಸೋದೇ ಆಗಿದ್ರೆ ಇವಾಗ ಮಾತಾಡಿದ್ನಲ್ಲ ಆ ಥರ ಮಾತಾಡ್ತಿದ್ನ? ಮೊನ್ನೆ ನನ್ನ ಗಂಡನ ಸುದ್ದಿಗೆ ಬಂದರೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದೆ. ಏನೇ ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಯವರೆಲ್ಲ ನಿನಗೆ ಅಷ್ಟೆಲ್ಲ ಬೈದರು, ನಿನ್ನ ಗಂಡ ನಿನ್ನ ಪರ ಒಂದು ಮಾತು ಆಡಲಿಲ್ವಲ್ಲೇ. ಈಗ ನೀನು ಸೈಕಲಲ್ಲಿ ಕರ್ಕೊಂಡು ಹೋಗು ಅಂದರು ಉಗ್ದು ಉಪ್ಪಿನಕಾಯಿ ಹಾಕ್ಬಿಟ್ಟು ಹೋದ್ನಲ್ಲ ಅಮ್ಮು. ಮುಂಚೆ ನಮ್ಮ ಮನೇಲಿದ್ದಾಗ ಕಾರ್ ಹತ್ಕೊಂಡು ಎಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಾಡ್ತಿದ್ದೆ. ಆದರೆ ಈಗ ಸೈಕಲಲ್ಲಿ ಹೋಗಬೇಕು ಅಂದರೂ ಹತ್ಸ್ಕೊಳ್ಳೋಕ್ಕೆ ಗತಿ ಇಲ್ವಲ್ಲ ಅಮ್ಮು. ಎಂಥ ಚಂದ ಜೀವನ ಅಲ್ವಾ ನಿಂದು ಅಮ್ಮು. ನಾನು ಈ ಥರ ಜೀವನನ ಎಲ್ಲೂ ನೋಡಿಲ್ಲಪ್ಪ. ಭಿಕ್ಷೆ ಬೇಡಾದರೂ ಅವನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಾನೆ. ಆ ಜೀವನವೂ ನಿನಗೆ ಸಿಗಲಿಲ್ವಲ್ಲ ಅಮ್ಮೋ. ಏನು ಮಾಡೋದು, ನೀನು ಬಯಸಿ ಕೊಟ್ಕೊಂಡಿರೋ ಜೀವನವೇ ಅಲ್ವಾ ಇದು, ಅನುಭವಿಸು ಅಂತ ಶ್ರೀಕಂಠ ಹೋಗ್ತಾನೆ. ಈಚೆ ಕೇಶವ ಸೋಫಾ ಮೇಲೆ ಕೂತ್ಕೊಂಡು ಲೆಕ್ಕ ಬರೀತಿರ್ತಾನೆ. ಕೇಶವ, ಮನೆಯವರದೆಲ್ಲ ಊಟ ಆಯಿತು ಕಣೋ, ಮೀನಾ ಒಬ್ಬಳೇ ಊಟ ಮಾಡಿಲ್ಲ, ಹೋಗು ಅವಳನ್ನು ಊಟಕ್ಕೆ ಕರ್ಕೊಂಡು ಬಾ ಅಂತಾರೆ ಗಿರಿಜಾ. ಆಗ ಮೀನಾ ಬಂದು ನಿಂತ್ಕೋತಾಳೆ. ಅಮ್ಮ, ನಾನು ಲೆಕ್ಕ ನೋಡ್ತಿದ್ದೀನಿ, ಏನಾದರೂ ಉಪಯೋಗಕ್ಕಿರೋ ಕೆಲಸ ಇದ್ದರೆ ಹೇಳು, ಬೇಕಿದ್ದರೆ ಈ ಥರ ಕೆಲಸಗಳನ್ನು ಹೇಳಬೇಡ ಅಂತಾನೆ ಕೇಶವ. ಏಯ್, ಏನು ಮಾತು ಅಂತ ಮಾತಾಡ್ತಿದ್ಯೋ? ಹೆಂಡತಿ ಬಗ್ಗೆ ಮಾತಾಡಿದರೆ ಅದು ನಿನಗೆ ಬೇಡದೇ ಇರೋ ಕೆಲಸನ? ಹಾಗಾದರೆ ನೀನು ಹೆಂಡತಿ ಉಪವಾಸ ಮಲಗಿದ್ರೆ ಬೇಜಾರಿಲ್ವಾ ಅಂತಾರೆ ಗಿರಿಜಾ. ಅವಳದು ಆಲ್ರೆಡಿ ಊಟ ಆಗಿರ್ಬೋದು, ಆಫೀಸಿಂದ ಬರ್ತಾ ಹೊರಗಡೆ ಏನಾದರೂ ತಿನ್ಕೊಂಡು ಬಂದಿರ್ಬೋದು. ಈಗ ನನ್ನ ಊಟ ಆಗಿಲ್ಲ ಅಂತ ಸುಳ್ಳು ಹೇಳ್ತಿರ್ಬೋದು. ಯಾಕೆ ಗೊತ್ತಾ, ನಾನು ಹೋಗಿ ಪೂಸಿ ಹೊಡೆದು ಕರ್ಕೊಂಡು ಬರಲಿ ಅಂತಾನೆ ಕೇಶವ. ಸಾಕು, ಏನೇನೋ ಮಾತಾಡಬೇಡ ಅಂತಾರೆ ಗಿರಿಜಾ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸೋಕ್ಕೆ ಬಂದಿರೋಳು, ಉಪವಾಸ ಇದ್ದೀನಿ ಅಂತ ಸುಳ್ಳು ಹೇಳಲ್ವಾ? ನಾನು ಅವಳು ಹೇಗಿದ್ದೀನಿ ಅಂತ ಇಡೀ ಮನೆಯವರಿಗೆಲ್ಲ ಗೊತ್ತಮ್ಮ.
ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ಮೀನಾ ಕೇಶವನ್ನ ಥರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ ಅಂತ. ಅಮೂಲ್ಯನ ವಿಷಯ ಮನೆಯವ್ರ ಹತ್ರ ಮುಚ್ಚಿಟ್ಟಿದ್ರಲ್ಲಿ ಏನೋ ಒಂದು ಅರ್ಥ ಇದೆ. ಆದರೆ ನನ್ನ ಹತ್ರ ಯಾಕೆ ಅವಳು ಮುಚ್ಚಿಟ್ಟಿದ್ಲು? ಅವಳು ಹೇಳ್ತಾ ಇರೋ ಯಾವ ವಿಷಯ ಸತ್ಯ, ಯಾವ ವಿಷಯ ಸುಳ್ಳು ಅಂತ ನನಗೆ ಹೇಗೆ ಗೊತ್ತಾಗುತ್ತಮ್ಮ ಅಂತಾನೆ ಕೇಶವ ನನಗೆ ಅರ್ಥ ಆಗುತ್ತೆ ಕಣೋ. ನೀನೀಗ ಅವಳ ಮೇಲೆ ಕೋಪದಲ್ಲಿದೆಯಾ, ಅದಕ್ಕೆ ನೀನು ಹೀಗೆ ಮಾತಾಡ್ತಿರೋದು. ಕೋಪ ಬಿಟ್ಟು ಅವಳ ಹತ್ರ ಮಾತಾಡು ಅಂತ ಹೇಳ್ತಿದ್ನಲ್ವಾ. ಇನ್ನೂ ಎಷ್ಟು ದಿನ ಹೀಗೆ ಇಡ್ತೀರಾ? ನನಗಿದ್ದು ಸರಿ ಬರ್ತಿಲ್ಲ ಕೇಶವ, ಇದು ಸಂಸಾರದ ಲಕ್ಷಣ ಅಲ್ಲ ಅಂತಾರೆ ಗಿರಿಜಾ. ಅಮ್ಮ, ಮತ್ತೆ ಮೀನಾ ವಿಷಯ ಮಾತಾಡೋಕೆ ಬಂದರೆ ನನ್ನ ಹತ್ರ ಮಾತಾಡಬೇಡ ದಯವಿಟ್ಟು. ನಾನು ಲೆಕ್ಕ ನೋಡಬೇಕು, ನನ್ನ ಬಿಟ್ಬಿಡು ಅಂತಾನೆ ಕೇಶವ. ಗಿರಿಜಾ ಹೋಗ್ತಾರೆ. ಮೀನಾ ಬೇಜಾರಾಗಿಂದ ನೋಡ್ತಾಳೆ. ಈಚೆ ಶ್ರೀಕಂಠನ ನೋಡೋಕ್ಕೆ ಬಂದ ಹೆಣ್ಣಿನ ಕಡೆಯವರು ನಂದನ್ ಮನೆ ಮುಂದೆ ನಂದನ್ ನಿಂತಿರೋದನ್ನು ನೋಡಿ, ನಂದಣ್ಣ ಅವರಲ್ವಾ ಅಂತಾರೆ. ನೀವೇನಿಲ್ಲಿ ಅಂತಾರೆ ನಂದನ್. ನನ್ನ ಮಗಳಿಗೆ ಚಂದ್ರಕಾಂತ್ ಅವ್ರ ಮಗನ ನೋಡೋಣ ಅಂತ ಬಂದ್ವಿ ಅಂತಾರೆ. ಆಗ ಸೂರ್ಯಕಾಂತ್ ಮತ್ತು ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ನನ್ನ ಮಗ ವಾಕ್ಯ ಪರಿಪಾಲಕ. ಇನ್ನೂ ಕೆಲವು ಮಕ್ಕಳು ಹಾಗೆ ಅಪ್ಪ ಅಮ್ಮನ ದೇವರು, ಅವ್ರ ಮಾತನ್ನು ಮೀರಲ್ಲ ಅಂತ ನಂಬಿಸಿ ಯಾರನ್ನೋ ಕಟ್ಕೊಂಡು ಓಡಿ ಹೋಗ್ತಾರೆ ಅಂತಾರೆ ಚಂದ್ರಕಾಂತ್. ಆಗ ಅಮೂಲ್ಯ, ಒಂದು ನಿಮಿಷ, ಅವತ್ತು ಮಾಧವ ಭಾವನ ಮದುವೆ ದಿನ ನಾನು ಮೀನಕ್ಕ ಸುಮಾರು ಹೊತ್ತು ಕಾಣಿಸ್ಕೊಂಡಿಲ್ಲ. ನನ್ನನ್ನು ಮತ್ತು ಮೀನಕ್ಕನ ಶ್ರೀಕಂಠ ಕಿಡ್ನಾಪ್ ಮಾಡಿದ್ದ ಅಂತಾಳೆ ಅಮೂಲ್ಯ. ಹೌದು, ನಿಮ್ಮನ್ನು ನಾನೇ ಕಿಡ್ನಾಪ್ ಮಾಡಿದ್ದು. ಏನಿವಾಗ ಅಂತಾನೆ ಶ್ರೀಕಂಠ. ನನ್ನ ಜೀವಕ್ಕೆ ಜೀವ ಆಗಿರೋ ಮೀನನ್ನ ಮೂರ್ತಿಯೇನೋ ಅಂತ ಶ್ರೀಕಂಠಂಗೆ ಬಾರಿಸ್ತಾನೆ ಕೇಶವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.